ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2025 ಅದರದ್ದು ವಿಡಿಯೋ ಇದು. ಸೊ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಬರಲಿಕ್ಕೆ ಗೈಸ್, ಹಾಗಾಗಿ ಸೊ ನಾನು ಇವಾಗ ಟೆಂಪಲ್ಗೆ ಹೊರಟೆ. ಅಂದರೆ ನ್ಯೂ ಇಯರ್ ಬಂದಾಗಿನೇ ತಕ್ಷಣ ನನಗೆ ನೆನಪಾಗುತ್ತೆ ಟೆಂಪಲ್ ಅಲ್ವಾ. ಸೊ ಹಾಗಾಗಿ ನಾನು ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಕೊಂಡು ಹಾಗೆ ನೆಕ್ಸ್ಟ್ ನನ್ನ ಎಲ್ಲ ಕೆಲಸಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಒಂದು ಹಣ್ಣುಕಾಯೆಲ್ಲ ಒಡ್ಸ್ಕೊಂಡು ಹಂಗೆ ಬಂದೆ. ಸೊ ಇದು ಬಂದು ರಾಜರಾಜೇಶ್ವರಿ ಟೆಂಪಲ್, ಅಮ್ಮನ ಟೆಂಪಲ್. ತುಂಬ ಚೆನ್ನಾಗಿರುತ್ತೆ ಇದು ಈ ಟೆಂಪಲ್. ಇಲ್ಲಿ ಒಂದು ಒಳ್ಳೆ ಎನರ್ಜಿ ಫೀಲ್ ಇದೆ ನನಗೆ. ನಾನೇನಾದರೂ ಬೇಜಾರಾಯಿತು ಏನಾದರೂ ಆಯಿತು ಅಂದರೆ ನಾನು ಇಲ್ಲಿಗೆ ಓಡಿ ಬಂದುಬಿಡ್ತೀನಿ. ಸೊ ನಾನು ಎಷ್ಟೊಂದು ವೀಡಿಯೋಗಳಲ್ಲಿ ನಾನು ಇದು ಹೇಳಿದ್ದೀನಿ ಈ ಟೆಂಪಲಲ್ಲಿ ನನಗೆ ಒಂದು ಒಳ್ಳೆ ಫೀಲ್ ಇದೆ ಅಂತ ಹೇಳಿ. ಸೊ ನನ್ನ ಇದರಲ್ಲಿ ನನಗೆ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಈ ವಿಡಿಯೋನ ತಗೊಂಡೆ. ಸೊ ಇಲ್ಲಿ ನನಗೆ ವಿಡಿಯೋ ಎಲ್ಲ ತಗೊಳ್ಳೋಕ್ಕೆ ಅಲೋಡಿಲ್ಲ. ಸೊ ಬನ್ನಿ ಇವಾಗ ನೆಕ್ಸ್ಟ್ ನಾವು ಝೀನ್ ಪಾರ್ಕಿಗೆ ಹೋಗೋಣ ಗೈಸ್. ನಾನು ಝೀನ್ ಪಾರ್ಕ್ಗೆ ಬಂದಿದ್ದೆ. ಬನ್ನಿ ಇವಾಗ ಅದರೊಳಗಡೆ ಹೋಗೋಣ ಝೀನ್ ಪಾರ್ಕಿಗೆ. ಚೆನ್ನಾಗಿದೆ ಈ ಪಾರ್ಕ್, ಒಳಗಡೆ ಹೋಗಬೇಕು. ಬಂಡ್ರು ಹೋಗೋಣ. ನೀವು ಬರಲ್ಲ? ಬನ್ನಿ ಗೈಸ್ ನಮಗೆ ಹೋಗೋಣ. ನೀವು ಬನ್ನಿ ಹೋಗೋಣ. ಏನಿಲ್ಲ ಮಂಗ ಅಂತಾರ ಏನಿಲ್ಲ, ಚೆನ್ನಾಗೇ ಇದ್ದೀರಾ ಬನ್ನಿ. ಮಂಗನಿಂದ ಮಾನವ ಹೇಳಿದ್ದೀರಾ ಗೈಸ್. ಇದ್ರ ಒಳಗಡೆ ಅಂದರೆ ಪಾರ್ಕ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಗೇಟ್ಸ್ ಹೊರಗಡೆನೆ ತಿನ್ನೋಕ್ಕೆಲ್ಲ ಇಟ್ಟಿರ್ತಾರೆ, ಚಾಟ್ಸ್ ಈ ಥರದೆಲ್ಲ. ಸೊ ನೀವು ತಗೊಂಡು ಹೋಗ್ಬೋದು ಅದನ್ನ. ನೋಡಿ ಈ ಥರ ಎಲ್ಲ ಇಟ್ಟಿರ್ತಾರೆ, ತಗೊಂಡು ಪಾರ್ಕ್ ಒಳಗಡೆ ಹೋಗ್ಬೋದು. ಸುಮ್ಮನೆ ತೋರಿಸ್ತೀನಿ ಗೈಸ್. ಈ ಝೀನ್ ಪಾರ್ಕ್ ಬಂದು ಎಲ್ಲಿ ಗೊತ್ತಾ, ನಾಗರಬಾವಿ ಇದೆಲ್ಲ ಅಲ್ಲಿ ಇರೋದು. ಸೊ ತುಂಬ ಚೆನ್ನಾಗಿದೆ ಈ ಝೀನ್ ಪಾರ್ಕ್. ಮಾರ್ನಿಂಗ್ ನಿಮಗೆ ಬೆಳಿಗ್ಗೆ 5:30 ಅಂದರೆ 5:30 8:30ಗೆ ಕ್ಲೋಸ್ ಆಗುತ್ತೆ. ಈವ್ನಿಂಗ್ ಬಂದು ನಿಮಗೆ 4:30 6:30ಗೆ ಕ್ಲೋಸ್ ಆಗುತ್ತೆ ಈ ಥರ. ಸೊ ಈವ್ನಿಂಗ್ ನಿಮಗೆ 4:30 ಸ್ಟಾರ್ಟ್ ಆಗುತ್ತೆ ಅಲ್ವಾ ಈ ಪಾರ್ಕ್ ಏನಿದೆ ಅದ್ರ ಒಳಗಡೆ ಹೋಗೋಕ್ಕೆ. ಸೊ ಅದಕ್ಕೋಸ್ಕರ ಕ್ರೌಡ್ ಜಾಸ್ತಿನೇ ಇರುತ್ತೆ. ಈ ಝೀನ್ ಪಾರ್ಕಿಗೆ ನಾವು ಒಂದ್ಸಲ ಬಂದಿದ್ದೀವಿ. ಇಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಒಂದು ಫೋಟೋ ಶೂಟ್ ಮಾಡ್ಬೋದು, ಮತ್ತು ರೀಲ್ಸ್ ಏನಾದರೂ ಮಾಡಿ, ಮತ್ತು ಬುದ್ಧಂದು ಸ್ಟ್ಯಾಚು ಆ ಥರದ್ದೆಲ್ಲ ಇದೆ. ಜಪಾನೀಸ್ ಸ್ಟೈಲಲ್ಲಿ ಈ ಝೀನ್ ಪಾರ್ಕನ್ನು ಮಾಡಿದ್ದಾರೆ. ಒಂಥರ ಜಪಾನೀಸ್ ಸ್ಟೈಲ್ ಅಂತಲೇ ಹೇಳ್ಬೋದು. ತುಂಬ ಮೇಂಟೈನ್ ಮಾಡಿ ಒಂದು ಒಳ್ಳೆ ನೀಟ್ನೆಸ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇದು ಝೀನ್ ಪಾರ್ಕ್. ಸೊ ನೀವು ಯಾರಾದರೂ ಹೋಗಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಹಾಕೊಂಡ್ಬನ್ನಿ ಈ ಝೀನ್ ಪಾರ್ಕಿಗೆ. ಸೊ ತುಂಬ ಅಂದರೆ ಎಂಜಾಯ್ ಮಾಡ್ಬೋದು ಅಲ್ಲಿ ಇಲ್ಲಿ ಕೂತು ಎಲ್ಲ. ಮತ್ತು ಇನ್ನೊಂದು ಏನಂದರೆ ನಾವು ಥಿಂಗ್ಸ್ ತೊಗೊಂಡು ಹೋಗಿರ್ತೀವಲ್ಲ, ಏನಾದರೂ ತಿನ್ನಲಿಕ್ಕೆ ಏನಾದರೂ ತಿಂಡಿಗಳನ್ನ ಈ ಥರ ಏನಾದರೂ ನಾವು ಫುಡ್ ಏನಾದರೂ ತೊಗೊಂಡೋದ್ರೆ ಸೊ ಅದು ಅಲೋಡ್ ಇಲ್ಲ ಒಳಗಡೆ. ಸೊ ನಾವೆಲ್ಲ ಹೊರಗಡೆನೇ ತಿಂದು, ನನಗೆ ಗೊತ್ತಿರಲಿಲ್ಲ, ನನಗೆ ಇವಾಗ ಇಲ್ಲಿ ಬಂದ ಮೇಲೇ ಗೊತ್ತಾಗಿದ್ದು. ಸೊ ಅದು ಒಳಗಡೆ ಅಲೋಡ್ ಇಲ್ಲ. ಬೇರೆ ನೀವು ಬಂದು ಇಲ್ಲಿ ಫೋಟೋ ಶೂಟ್ ಮಾಡ್ಕೋಬೋದು, ಬೇರೆ ಏನಾದರೂ ರೀಲ್ಸ್ ಈ ಥರ ಮತ್ತು ಏನಾದರೂ ವೀಡಿಯೋಸ್ ಹಿಡಿಯೋದಕ್ಕೆ ಈ ಥರದ್ದು ಏನಾದರೂ ಇದ್ದರೆ ಅದನ್ನೆಲ್ಲ ಮಾಡಿಕೊಂಡು ಆರಾಮ್ಸೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ನಾಗರಬಾವಿ ಹತ್ರನೇ ಇದಿರೋದು. ತುಂಬ ಚೆನ್ನಾಗಿದೆ ಈ ಝೀನ್ ಪಾರ್ಕ್. ಸೊ ಆ್ಯಕ್ಚುಲಿ ನಾನು ಯಾವಾಗೋ ಒಂದ್ಸಲ ಬಂದಿದ್ದೆ, ನನಗಂತೂ ನೆನಪಿಲ್ಲ ಬಂದಿದ್ದು. ಆವಾಗ ಬಂದಿದ್ದಾಗ ನಾನು ಯೂಟ್ಯೂಬ್ ಚಾನಲ್ ನಾನೇನು ಓಪನ್ ಮಾಡಿರಲಿಲ್ಲ ಅಂತ ಮೇ ಬಿ ನನಗೆ ಹಂಗೆ ಅನಿಸ್ತಾ ಇದೆ. ಆವಾಗ ನಾನು ಒಂದು ರೀಲ್ಸ್ಗೆ ಅಂತ ಒಂದು ಶಾರ್ಟ್ ವಿಡಿಯೋ ಥರ ಏನು ಹಿಡ್ಕೊಂಡು ಹೋಗಿದ್ದೆ ನಾನು. ನಂದು ಚಾನಲಲ್ಲಿ ಇದೆ ಕಾಣುತ್ತೆ. ಸೊ ಆ ಥರ ಬಂದು ತಗೊಂಡು ಹೋಗಿತ್ತು. ಬಟ್ ಇವಾಗ ಬಂದಿದ್ದೆಲ್ಲ ಒಂದು ಹಿಡ್ಕೊಂಡು ಹೋಗೋಣ ಅಂತ ಹಾಗೆ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಹಂಗೆ ಹೋಗೋಣ ಅಂತ ಹಂಗೆ ಬಂದೆ, ಕವರ್ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ಜೊತೆಗೆ. ಸೊ ಅವರೆಲ್ಲ ಒಂದು ಸೈಡಿಗೆ ಕವರ್ ಮಾಡ್ಕೊಂತ ವೀಡಿಯೋ ಮಾಡ್ಕೊಂಡು ಬಂದರು. ನಾನು ಈ ಕಡೆ ಬಂದು ಒಂದು ಸೈಡಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಸೂಪರ್ ಆಗಿದೆ. ಯಾರಾದರೂ ಬಂದಿಲ್ಲ ಅಂದರೆ ಒಂದು ಸಲ ನಮ್ಮ ಝೀನ್ ಪಾರ್ಕಿಗೆ, ನಾಗರಬಾವಿ ಹತ್ರ ಇರುವ ಝೀನ್ ಪಾರ್ಕಿಗೆ ಒಂದು ಸಲ ಬಂದೋಗಿ, ಓಕೆನಾ. ಎಂಜಾಯ್ ದ ಝೀನ್ ಪಾರ್ಕ್. ಆ್ಯಂಡ್ ಇಲ್ಲಿ ಬುದ್ಧಂದು ಸ್ಟ್ಯಾಚು ಮತ್ತು ಬೇರೆ ಇದೆಲ್ಲ ನೋಡ್ಬೋದು ನಿಮಗೆ. ಅಂದರೆ ಫೋಟೋಶೂಟಿಗೆ ಏನೇನು ಬೇಕು ಆ ಥರದ್ದೆಲ್ಲ ಇಲ್ಲಿದೆ. ಜಾಸ್ತಿ ಫೋಟೋಶೂಟಿಗೇ ಬರ್ತಾರೆ ಅಂತ ಅನ್ಕೋತೀನಿ, ಅದೇ ಜಾಸ್ತಿ. ಅಂದರೆ ಈ ಬೇಬಿಗಳನ್ನೆಲ್ಲ ಇಟ್ಟು ಬರ್ಡೇದು ಸೆಲೆಬ್ರೇಷನ್ಗೆ ಮತ್ತು ಮ್ಯಾರೇಜ್ ಸೆಲೆಬ್ರೇಷನ್ಗೆ ಈ ಥರದಕ್ಕೆಲ್ಲ ಫೋಟೋಶೂಟ್ ಮಾಡ್ತಾರಲ್ಲ, ಆ ಥರದಕ್ಕೆಲ್ಲ ಇಲ್ಲಿ ಫ್ರೀಯಾಗೇ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಇಲ್ಲಿ. ಸೊ ನಾನು ಏನೋ ರೀಲ್ಸ್ ಎಲ್ಲ ಮಾಡಲಿಕ್ಕೆ ಅಂತ ಹೋಗಿದ್ದೆ,
ಬಟ್ ಏನೂ ಆಗಲಿಲ್ಲ, ಏಕೆಂದರೆ ಅಷ್ಟು ಜನ ಕ್ರೌಡ್ ಇದ್ದರು. ಸೊ ರೀಲ್ಸ್ ಎಲ್ಲ ಮಾಡಬೇಕಂದ್ರೆ ಒಂದು ಯಾರು ಜನ ಏನಿರಬಾರ್ದು, ಹಾಗೆ ಸುಮ್ಮನೆ ಹಂಗೆ ಯಾರು ಇಲ್ಲದಾಗ ಎಲ್ಲ ನೀಟಾಗಿ ಅದು ಸ್ಟೆಪ್ ಅದೆಲ್ಲ ಚೆನ್ನಾಗಿ ಬರುತ್ತೆ, ಕೋಆರ್ಡಿನೇಷನ್ ಎಲ್ಲ ಕರೆಕ್ಟಾಗಿ ಬರುತ್ತೆ. ಇದು ಜನಗಳು ಬರ್ತಾನೇ ಇರ್ತಾರೆ, ಗುರಾಯಿಸ್ಕೊಂಡು ನೋಡ್ತಾ ಇರ್ತಾವೆ ನಮ್ಮನ್ನ ತಿನ್ನೋ ಥರ. ಸೊ ಹಾಗೆಲ್ಲ ಇರುವಾಗ ನಮಗೆ ಆ್ಯಕ್ಟಿಂಗ್ ಮಾಡೋಕ್ಕೇನು ಬರೋದು ಇಲ್ಲ, ಏನೂ ಇಲ್ಲ. ಆ ಥರ ಆಗೋಯ್ತು. ಅದಕ್ಕೆ ನಾನು ಏನೂ ಮಾಡಿಲ್ಲ. ಸೊ ಸುಮ್ಮನೆ ಹಂಗೆ ಎಲ್ಲ ನೋಡಿಕೊಂಡು ನಿಮಗೋಸ್ಕರ ಈ ವಿಡಿಯೋನ ಇಟ್ಕೊಂಡು ಹಂಗೆ ಹೋಗೋಣ ಅಂತ ಹಂಗೆ ಬಂದಿದ್ದೆ. ಸೊ ವಿಸಿಟ್ ಗೈಸ್ ಝೀ ಪಾರ್ಕ್ ಸೂಪರ್ ಅಲ್ಲ, ಚೆನ್ನಾಗಿದೆ ಅಲ್ಲ. ಸೊ ಐ ಹೋಪ್ ಎಂಜಾಯ್ ದ ವಿಡಿಯೋ ಅಂತ ಅನ್ಕೋತೀನಿ. ಸೊ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ಇನ್ನೂ ಹೆಚ್ಚು ವಿಡಿಯೋಗಳನ್ನ ಹಾಕಲಿಕ್ಕೆ ನನಗೆ ನಿಮ್ಮಿಂದ ಸಪೋರ್ಟ್ ಬೇಕು. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೆಟರ್ ದೆನ್ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಗಾಯ್ಸ್, ಲವ್ ಯು ಆಲ್. ಓಕೆ, ಬಾಯ್ ಬಾಯ್, ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋ. ಹಾಕ್ತಾನೆ ಇರ್ತೀನಿ, ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ವೀಡಿಯೋನ. ಸೊ ಎಂಜಾಯ್ ದ ಮೈ ವೀಡಿಯೋ. ಓಕೆ, ಬಾಯ್ ಬಾಯ್. ಆ್ಯಕ್ಚುಲಿ ಫೋಟೋ ಶೂಟಿಗೆ ಇಲ್ಲಿ ಚೆನ್ನಾಗಿರುತ್ತೆ, ರೀಲ್ಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಮಾತ್ರ ಎಲ್ಲೋದ್ರೂ ಜನ ಜನ ಅಂತ ಹೇಳ್ತೀರ, ಜನ ಥರ ಹೋಗಲ್ಲ. ಈ ಥರ ಕೂರ್ಲಿಕ್ಕೆಲ್ಲ ಮಾಡಿದ್ದಾರೆ. ಫ್ರೀಯಾಗಿ ಫೋಟೋ ಶೂಟ್ ಮಾಡ್ಬೋದು ಅಷ್ಟೇ. ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಇದೆ, ಒಳಗಡೆ ಟೆಂಪಲ್ ಇದೆ. ಅಲ್ಲಿಗೆ ಹಲೋಡಿ ಇಲ್ಲ ಕಾಣುತ್ತೆ, ಬೀಗ ಹಾಕಿದ್ದಾರೆ.